ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಈ GPSR ಪ್ರಶ್ನೆ ಪತ್ರಿಕೆ ಅಂದರೆ 2022 ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಾತಿದ್ವಿ. ಕಳೆದ ತರಗತಿಯಲ್ಲಿ ನಾವು 10 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ. ಇವಾಗ ಅದ್ರ ಮುಂದಿನ ಪ್ರಶ್ನೆಗಳನ್ನು ನಾವು ನೋಡೋಣ. ಅನ್ನೋ ಪ್ರಶ್ನೆ ಈ ರೀತಿ ಐತಿ: ಆಧುನಿಕ ವಿಭಕ್ತ ಕುಟುಂಬಗಳ ದಿನೇ ಹೆಚ್ಚಾಗುತ್ತದೆ ಏಕೆ ಅಂತ ಕೇಳಿದಾರ. ವೈಯಕ್ತಿಕತೆ, ವೈಯಕ್ತಿಕ ಸುಖ, ಸ್ವಯಂ ತೃಪ್ತಿ, ಆಸ್ತಿಗಳ ಬದಲಾದ ಸಾಮಾಜಿಕ ಮೌಲ್ಯಗಳು ಇವುದರಿಂದ ಏನಾಗತ್ತಪ್ಪ ಅಂದ್ರೆ ಅದನ್ನು ವಿಭಕ್ತ ಕುಟುಂಬಗಳು ದಿನ ಹೆಚ್ಚಾಗಕ್ಕೆ ಕಾರಣಗಳು ಕೂಡ ಆಗಿದಾವ. ಮತ್ತು ಭೌಗೋಳಿಕ ಮತ್ತು ಸಾಮಾಜಿಕ ಸಂರಚನೆ ಕೂಡ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಆಗುವುದರಿಂದನೂ ಕೂಡ ಏನಾಗುತ್ತಾ ಜನರ ಮಾನಸಿಕ ಬದಲಾವಣೆಯಿಂದ ಎಲ್ಲರೂ ಕೂಡ ವಿಭಕ್ತ ಕುಟುಂಬಗಳಲ್ಲಿ ಜಾಸ್ತಿ ಇರೋಕೆ ಇಷ್ಟಪಡ್ತಾರೆ. ಆಮೇಲೆ ಕೈಗಾರೀಕರಣ, ನಗರೀಕರಣ, ಪ್ರಜಾಸತ್ತಾತ್ಮಕ ಹಾಗೂ ಸಮಾನತೆಯ ತತ್ವಗಳು ಇವು ಕೂಡ ವಿಭಕ್ತ ಕುಟುಂಬಕ್ಕೆ ಪ್ರಭಾವವನ್ನು ಬೀರ್ತಾವೆ. ಆಮೇಲೆ ಧಾರ್ಮಿಕ ಸ್ವಭಾವದ ಕುಗ್ಗುವಿಕೆ ಮತ್ತು ಲೌಕಿಕ ಮನೋಭಾವದ ವ್ಯಾಪಕ ಪ್ರಸಾರ, ಸ್ತ್ರೀ ಸ್ವಾತಂತ್ರ್ಯ, ಈ ಎಲ್ಲ ಅಂಶಗಳು ಕೇಂದ್ರ ಕುಟುಂಬಗಳು ಆಧುನಿಕ ವಿಭಕ್ತ ಕುಟುಂಬಗಳ ದಿನ ಹೆಚ್ಚಾಗಕ್ಕೆ ಕಾರಣ ಆಗಿದೆ. ಹೆಂಗಪ್ಪ ಅಂತಂದ್ರೆ ಜನರ ಸ್ಥಿತಿ ಈಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗಿ ಅಲ್ಲೇನು ಕೂಡು ಕುಟುಂಬವನ್ನು ಬಿಟ್ಟ ವಿಭಕ್ತ ಕುಟುಂಬದಲ್ಲಿ ವಾಸಕ್ಕೆ ಪ್ರಾರಂಭ. ಯಾಕಂದರೆ ಕೆಲಸಕ್ಕಾಗಿರ್ಬೋದು ನಗರಗಳಲ್ಲಿ ವಲಸೆಗಳು ಹೋಗಿ ಅಲ್ಲೇ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಕೂಡು ಕುಟುಂಬಗಳೆಲ್ಲ ಕೂಡಿ ಬದಲಾಗಿ ಏನಾಗುತ್ತಾವ ಅಂತಂದ್ರೆ ವಿಭಕ್ತ ತಂದೆ ತಾಯಿ ಮಕ್ಕಳು ಹೀಗೆ ಕೂಡ ಇರೋಕೆ ಪ್ರಯತ್ನ ಪಡ್ತಾರೆ. ಇವೆಲ್ಲ ಕಾರಣಗಳಿಂದ ಏನಾಗ್ತಿತ್ತಪ್ಪ ಅಂತಂದ್ರೆ ದಿನ ಏನಾಗತ್ತಾ ವಿಭಕ್ತ ಕುಟುಂಬಗಳು ಸಮಾಜದಲ್ಲಿ ಹೆಚ್ಚಾಗ್ತಿದ್ದಾವು ಅಂಥೇಳಿ ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನೈತಿ ಅಂತಂದ್ರೆ ರೇಖಾಂಶ ಮತ್ತು ಕಾಲಮಾನದ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿ ಬರೆಯಿರಿ ಅಂತ ಕೇಳ್ಯಾರ. ರೇಖಾಂಶ ಮತ್ತು ಕಾಲಮಾನ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ರೇಖಾಂಶ ಮತ್ತು ವೇಳೆ ಕಾಲಮಾನ ನಡುವೆ ನಿಕಟವಾದ ಸಂಬಂಧವಿದೆ. ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗುತ್ತಿರುತ್ತದೆ ಹಾಗೂ ಒಂದು ಸುತ್ತನ್ನು ಪೂರ್ಣಗೊಳಿಸಲು 24 ಗಂಟೆಗಳ ಸಮಯ ಬೇಕು. ಅಂದರೆ 366 ರೇಖಾಂಶಗಳನ್ನು ಸುತ್ತಿ ಪೂರ್ಣಗೊಳಿಸಲು 24 ಗಂಟೆಗಳು ಬೇಕು. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆಯ ವ್ಯತ್ಯಾಸ 4 ನಿಮಿಷಗಳಾಗಿದ್ದಾವೆ. ಪ್ರತಿ 15 ರೇಖೆಗಳಿಗೆ 1 ಗಂಟೆ ಅಥವಾ 60 ನಿಮಿಷಗಳಾಗುತ್ತವೆ ಅಂತ ಹೇಳ್ತೀವಿ ನಾವು. ಅಂದರೆ ಒಂದು ರೇಖಾಂಶದ ಇನ್ನೊಂದು ರೇಖಾಂಶ ಹೋಗ್ಬೇಕಾದ್ರೆ 4 ನಿಮಿಷ ಬೇಕು. ಹಾಗೆ 15 ರೇಖಾಂಶಗಳನ್ನು ಸುತ್ತ ಹಾಕಿದಾಗ ಏನಾಗತ್ತಪ್ಪ ಅಂದ್ರೆ 1 ಗಂಟೆ ಅಥವಾ 60 ನಿಮಿಷಗಳಾಕಿ ಅಂತ ಗೊತ್ತಾಗ ನೋಡಿರಿ. 360 × 4 = 1446 60 ಒಟ್ಟು ಎಷ್ಟು 24 ಗಂಟೆಗಳಾಗ್ತಾವು ಅಂಥೇಳಿ ನಾವು ಡಿವೈಡನ್ನು ಮಾಡ್ತೀವಿ. ನಾವು ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುವಾಗ ವೇಳೆಯು ಕಡಿಮೆಯಾಗುತ್ತದೆ. ನಾವು ಹೆಂಗಪ್ಪ ಅಂತಂದ್ರೆ ಪಶ್ಚಿಮ ದಿಕ್ಕದಿಂದ ಪೂರ್ವ ಕಡೆ ಹೋಗಬೇಕಾದ್ರೆ ಸಮಯ ಏನಾಗುತ್ತಾ ಕಡಿಮೆ ಆಗ್ತಾ ಹೋಗ್ತದೆ. ಇದನ್ನು ಏನಂತ ಕರೆಸ್ತೀವಿ WLS ಅಂತ ಕರಿತೀವಿ. ಆಮೇಲೆ ಅಲ್ಲದೆ ರೇಖಾಂಶಗಳು ಒಂದು ಸ್ಥಳ ಸ್ಥಾನಿಕ ವೇಳೆ ಹಾಗೂ ದೇಶದ ಪ್ರಮಾಣ ವೇಳೆಯನ್ನು ನಿರ್ಧರಿಸಬಲ್ಲುವುದು ಸಹಕಾರಿಯಾಗಿದೆ. ಇದೇನಪ್ಪ ಅಂತಂದ್ರೆ ಒಂದು ದೇಶದ ರೇಖಾಂಶಗಳು ಏನು ಮಾಡ್ತಾವ ಸ್ಥಳದ ಸ್ಥಾನಿಕ ವೇಳೆಗಳನ್ನು ನಮಗೆ ತೀಸ್ಕೊಡೋಕೆ ಸಹಕಾರಿಯಾಗಿದ್ದಾವು ಅಂಥೇಳಿ ನಾವು ನೋಡ್ಬೋದು. ಇದು ರೇಖಾಂಶ ಮತ್ತು ಕಾಲಮಾನದ ನಡುವೆ ಇರುವಂಥ ವ್ಯತ್ಯಾಸ ಆಗೈತಿ. ಒಟ್ಟು ನೋಡ್ರಿ, ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶ ಎಷ್ಟು ವ್ಯತ್ಯಾಸ ತಗ್ಬೇಕಾದ್ರೆ ಎಷ್ಟು ಸಮಯ ತಗೊಳ್ತದೆ 4 ನಿಮಿಷಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೆ. ಇದು ರೇಖಾಂಶ ಮತ್ತು ಕಾಲಮಾನ ನಡುವಿನ ವ್ಯತ್ಯಾಸ ಆಯಿತು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿರಪ್ಪ ಅಂತಂದ್ರೆ ಮಹಾ ಹಿಮಾಲಯದ ಪ್ರಾಮುಖ್ಯತೆ ತಿಳಿಸ್ರಿ ಅಂತ ಕೇಳಿದ್ದಾರೆ. ಹಿಮಾಲಯ ಪರ್ವತಗಳ ಪ್ರಾಮುಖ್ಯತೆ ಮಹತ್ವ ಏನ ಅಂತಂದ್ರೆ ಭಾರತಕ್ಕೆ ಈ ರಕ್ಷಣೆಯನ್ನು ಒದಗಿಸುತ್ತಾವೆ. ಯಾವುದಪ್ಪ ಹಿಮಾಲಯ ಪರ್ವತಗಳು. ಉತ್ತರ ಏಷ್ಯಾದಿಂದ ಬೀಸುವ ಶೀತ ಮಾರುತಗಳನ್ನ ತಡೆಗಟ್ತಾವೆ. ನೋಡ್ರಿ ಏನಪ್ಪ ಅಂದ್ರೆ ಉತ್ತರ ಏಷ್ಯಾದಿಂದ ಬೀಸುವಂಥ ಶೀತ ಮಾರುತಗಳನ್ನು ತಡೆಗಟ್ಟುತ್ತಾವೆ. ಆಮೇಲೆ ನದಿಗಳ ಉಗಮ ಪ್ರದೇಶಗಳಾಗಿದ್ದಾವೆ. ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಅನುಕೂಲವಾಗೈತಿ. ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿದವು ಮತ್ತು ವೈವಿಧ್ಯ ಸಸ್ಯ ಪ್ರಾಣಿಗಳ ಸಂಕುಲಗಳು ಕೂಡ ಆಶ್ರತಾನಗೈತಿ. ಇಲ್ಲಿ ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳಾಗಿದ್ದಾವೆ ಮತ್ತು ಪ್ರವಾಸೋದ್ಯಮ ಧಾರ್ಮಿಕ ಕೇಂದ್ರಗಳು ಕೂಡ ಆಗಿದ್ದಾವೆ. ಆಮೇಲೆ ಏನಪ್ಪ ಅಂತಂದ್ರೆ
ನಮಗೆ ರಕ್ಷಣೆಯನ್ನು ಕೂಡ ಒದಗಿಸ್ತವೆ. ಯಾವುದಪ್ಪ ಅಂದರೆ ಮಹಾ ಹಿಮಾಲಯ. ಇದು ಮಹಾ ಹಿಮಾಲಯದ ಪ್ರಾಮುಖ್ಯತೆ. ನೆಕ್ಸ್ಟ್ ಪ್ರಶ್ನೆ ಏನೈತೆ ಅಂತಂದ್ರೆ, ವಿವಿಧೋಶ ನದಿ ಕಣಿವೆಗಳ ಯೋಜನೆಗಳ ಉದ್ದೇಶಗಳೇನು ಅಂತ ಕೇಳಿದ್ದಾರೆ. ವಿವಿಧೋಶಗಳ ನದಿ ಕಣಿವೆಗಳ ಯೋಜನೆಗಳ ಉದ್ದೇಶ ಏನು? ಒಂದನೇದು ನೀರಾವರಿ ಸೌಲಭ್ಯನ ಒದಗಿಸುತ್ತದೆ. ಎರಡನೇದು ಜಲ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು, ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು, ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು, ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು, ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು, ಮೀನುಗಾರಿಕೆ ಅಭಿವೃದ್ಧಿ ಮಾಡುವುದು, ಅರಣ್ಯ ಸಂಪತ್ತನ್ನು ಅಭಿವೃದ್ಧಿಗೊಳಿಸುವುದು. ಇದು ವಿವಿಧೋಶ ನದಿ ಕಣಿವೆಗಳ ಉದ್ದೇಶ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನೈತಪ್ಪ ಅಂದ್ರೆ, ಸಹ್ಯಾದ್ರಿ ಬೆಟ್ಟಗಳ ಪಶ್ಚಿಮ ಇಳಿಜಾರುಗಳು ನಿತ್ಯ ಹರಿದ್ವರ್ಣ ಅರಣ್ಯಗಳನ್ನು ಹೊಂದಿದ್ದರೆ ಪೂರ್ವ ಇಳಿಜಾರುಗಳು ಮಿಶ್ರ ಅರಣ್ಯಗಳಿಂದ ಕೂಡಿದೆ ಏಕೆ ಅಂತ ಕೇಳಿದ್ದಾರೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು 2 ಕವಲುಗಳಾಗಿ ಪ್ರವೇಶಿಸುತ್ತವೆ. ಅವುಗಳೆಂದರೆ ಒಂದು ಅರಬ್ಬಿ ಸಮುದ್ರ ಶಾಖೆ ಹಾಗೂ ಬಂಗಾಳ ಕೊಲ್ಲಿಯ ಶಾಖೆ. ಅರಬ್ಬಿ ಸಮುದ್ರ ಶಾಖೆಯು ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಟ್ಟ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಹೆಚ್ಚು ಮಳೆ ಸುರಿಸುತ್ತದೆ. ಈ ಮಾರುತಗಳು ಪೂರ್ವಕ್ಕೆ ಮುಂದುವರೆದಂತೆ ಮಳೆ ಕಡಿಮೆಯಾಗುತ್ತದೆ. ಮತ್ತು ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಬೆಟ್ಟ ಅಂತಂದರೆ, ಈ ಪಶ್ಚಿಮ ಘಟ್ಟಗಳು ನಾವು ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತೀವಿ. ಪೂರ್ವ ಭಾಗವು ಮಳೆಯ ನೆರಳಿನ ಪ್ರದೇಶವೆನಿಸಿದೆ. ಹಾಗಾಗಿ ಪಶ್ಚಿಮ ಇಳಿಜಾರು ಹೆಚ್ಚು ಮಳೆ ಪಡೆದ ನಿತ್ಯ ಹರಿದ್ವರ್ಣ ಅರಣ್ಯಗಳು ಬೆಳೆಯ ಪೂರ್ವ ಇಳಿಜಾರು ಕಡಿಮೆ ಮಳೆ ಪಡೆಯುವುದರಿಂದ ಅಲ್ಲಿ ಮಿಶ್ರ ಅರಣ್ಯಗಳಿಂದ ಕೂಡಿದೆ ಅಂಥೇಳಿ ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಪಂಚಾಯತ್ ರಾಜ್ ಸಂಸ್ಥೆಯ ಲಕ್ಷಣಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಒಂದನೇದು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳುಳ್ಳ 3 ಹಂತದ ಪಂಚಾಯಿತಿ ವ್ಯವಸ್ಥೆಯನ್ನು ಇದು ಗ್ರಾಮ ಸಭೆಯ ಅದರ ತಳಹದಿಯಾಗಿದೆ. ಇದು ವ್ಯವಸ್ಥೆಯನ್ನು ಏನು ಮಾಡುತ್ತೆ, ಇದು ಗ್ರಾಮ ಸಭೆ ಕೆಳಗೆ ಅದರ ಸಭೆಯ ತಳಹದಿಯಾಗಿ ಕೆಲಸ ಮಾಡ್ತಾ ಇರೋದು. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳು 3 ಹಂತದ ಪಂಚಾಯಿತಿ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ನೇರ ಹಾಗೂ ನಿಯಮಿತ ಚುನಾವಣೆಗಳು ನಡೀತಾವೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಮಹಿಳೆಯರಿಗಾಗಿ ಸ್ಥಾನಗಳನ್ನು ಮೀಸಲಾತಿಯಾಗಿ ಇಡ್ತಾರೆ. ಹಣಕಾಸು ಆಡಳಿತಾತ್ಮಕ ಮುಂಗಡ ಪತ್ರ ಮಂಡಿಸುವುದು ಮತ್ತು ಲೆಕ್ಕ ಪರಿಶೋಧವ ಜವಾಬ್ದಾರಿಗಳ ಜವಾಬ್ದಾರಿಗಳನ್ನು ಕೊಡ್ತಾರೆ. ಆಮೇಲೆ ಏನು ಮಾಡ್ತಾರಪ್ಪ ಅಂತಂದ್ರೆ, ಕಾರ್ಯನಿರ್ವಾಹಕ ಮತ್ತು ಇನ್ನಿತರ ಸಿಬ್ಬಂದಿಗಳನ್ನು ಕೊಡುವುದು. ಆಮೇಲೆ ಪಂಚಾಯಿತಿಗಳು ವಿಸರ್ಜಿಸುವಾಗ ಅನುಸರಿಸಬೇಕಾದ ಕಟ್ಟುನಿಟ್ಟಿನ ಕ್ರಮಗಳನ್ನು ಮತ್ತು ವಿಸರ್ಜನೆಗೊಂಡ 6 ತಿಂಗಳ ಒಳಗೆ ಕಡ್ಡಾಯ ಚುನಾವಣೆ ನಡೆಸುವುದು ಕೆಲಸ ಯಾವ್ದು ಮಾಡುತ್ತಪ್ಪ, ಪಂಚಾಯಿತಿಗಳು ಕೆಲಸಗಳನ್ನು ಮಾಡ್ತಾವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಪಾತ್ರ ಏನು ಅಂತ ಕೇಳಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಕೆಲಸ ಮಾಡ್ತೈತಿ ಆರ್ಥಿಕ ಸ್ಥಿತಿ ಅಭಿವೃದ್ಧಿ ಹೊಂದಕ್ಕ? ರಿಸರ್ವ್ ಬ್ಯಾಂಕ್ ಈ ಕೆಳಕಂಡ ಕಾರ್ಯಗಳನ್ನು ನಿರ್ವಹಿಸೋದೊಂದಿಗೆ ಆರ್ಥಿಕ ಅಭಿವೃದ್ಧಿ ತನ್ನ ಪಾತ್ರವನ್ನು ನಿರ್ವಹಿಸೋದು. ಭಾರತೀಯ ರಿಸರ್ವ್ ಬ್ಯಾಂಕ್ ರೂಪಾಯಿ ಮತ್ತು 2 ಮತ್ತು ಅದರ ಮೇಲ್ಪಟ್ಟ ಮೌಲ್ಯದ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವುದು. 1 ರೂಪಾಯಿ ಅಥವಾ 2 ರೂಪಾಯಿ ನೋಟುಗಳನ್ನು ಚಲಾವಣೆ ಮಾಡಿ ಅದನ್ನು ಮುದ್ರಿಸಿ ಚಲಾವಣೆಗೆ ತೊಗೊಂಬಂದು ಕೆಲಸ ಮಾಡುತ್ತಾ. ನೆಕ್ಸ್ಟ್, ಸರ್ಕಾರದ ಬ್ಯಾಂಕ್ಗಾಗಿ ಕಾರ್ಯನಿರ್ವಹಣೆ ಮಾಡುತ್ತಾ. ಬ್ಯಾಂಕುಗಳಿಗೆ ಹೆಚ್ಚುವರಿ ಹಣದ ಅವಶ್ಯಕತೆ ಇದ್ದಾಗ ಅವುಗಳಿಗೆ RBI ಸಾಲ ಒದಗಿಸುತ್ತೆ. ಅಕಸ್ಮಾತ್ ಬ್ಯಾಂಕಿಗೆ ಹೆಚ್ಚಿನ ಸಾಲ ಬೇಕಾದರೆ RBI ಸಾಲವನ್ನು ಒದಗಿಸುತ್ತಾ. ಬ್ಯಾಂಕುಗಳ ವ್ಯವಹಾರಗಳನ್ನು ಮಿತವ್ಯಯವಾಗಿ ಬಗೆಹರಿಸುವ ಸಲುವಾಗಿ ಸಂದಾಯ ಕಚೇರಿ ಸೌಲಭ್ಯಗಳನ್ನು ಒದಗಿಸುತ್ತಾ. ದೇಶದಲ್ಲಿ ಅಪೇಕ್ಷಿತ ಹಣಕಾಸು ಪರಿಸ್ಥಿತಿಗೆ ಅನುಗುಣವಾಗಿ ವಾಣಿಜ್ಯ ಬ್ಯಾಂಕುಗಳ ಸಾಲ ಸೃಷ್ಟಿಯನ್ನು ನಿಯಂತ್ರಿಸುತ್ತದೆ ಅಥವಾ ವಿಸ್ತರಿಸುತ್ತದೆ. ಸಾಕಷ್ಟು ವಿನಿಮಯ ಸಂಗ್ರಹವು ವಿದೇಶಿ ವಿನಿಮಯ ದರಗಳನ್ನು ಕಾಪಾಡಲು ಸಹಕರಿಸಲಿದೆ. ಇನ್ನು ನಬಾರ್ಡ್ ಮೂಲಕ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಹಣಕಾಸು ಸೌಲಭ್ಯವನ್ನು ಒದಗಿಸುತ್ತದೆ. ದೇಶವು ಹಲವು ಹಣಕಾಸಿನ ಬಿಕ್ಕಟ್ಟುಗಳಿಂದ ಹೊರಬರಲು ರಿಸರ್ವ್ ಬ್ಯಾಂಕಿನ ಕ್ರಮಗಳು ಸಹಾಯಕ ಆಗಿದ್ದಾವೆ.
ಈ ಒಟ್ಟು ಎಷ್ಟು ರಿಸರ್ವ್ ಬ್ಯಾಂಕ್ ಈ ರೀತಿ ಕೆಲಸಗಳನ್ನು ಮಾಡಿ ಎಲ್ಲರಿಗೂ ಸಹಾಯವನ್ನು ಮಾಡುತ್ತಾ ಅಂಥೇಳಿ ನಾವು ನೋಡ್ಬೋದು. ಇದು ರಿಸರ್ವ್ ಬ್ಯಾಂಕಿನ ಪಾತ್ರ ಅಂತೇಳಿ ಆರ್ಥಿಕ ಸ್ಥಿತಿಯಲ್ಲಿ ಅಭಿವೃದ್ಧಿ ಹೊಂದಾಕ ರಿಸರ್ವ್ ಬ್ಯಾಂಕ್ ಕೆಲಸಗಳನ್ನು ಮಾಡ್ತದೆ. ನೆಕ್ಸ್ಟ್ ಪ್ರಶ್ನೆ ಯಾವುದಪ್ಪ ಅಂದ್ರೆ 18ನೇದ, ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಕಡಿಮೆ ಇದೆ ಏಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಏಕೆ ಕಡಿಮೆ ಇದೆ ಒಂದು, ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕಗಳ ಒಂದೇದು ಜೀವಿತಾವಧಿ ಕಡಿಮೆ ಇದೆ. ಸುಮಾರು ಎಷ್ಟನೇ ಸೂಚ್ಯಾಂಕದಲ್ಲಿ ಐತಪ್ಪ ಅಂದ್ರೆ 62.2%. ವಯಸ್ಕರ ಸಾಕ್ಷರತೆ ಕಡಿಮೆ ಇದೆ. GDP ತಲಾ ವರಮಾನ, ಬಡತನ ರೇಖೆಗಿಂತಲೂ ಕೆಳಗಿರುವ ಜನನ ಪ್ರಮಾಣ, ಶಿಶು ಮರಣ ದರ ಪ್ರತಿ 1000 ಜನಕ್ಕೆ, ಆಮೇಲೆ ತಾಯಂದಿರ ಮರಣ ಪ್ರಮಾಣ, ಸುಧಾರಿತ ನೈರ್ಮಲ್ಯ ವ್ಯವಸ್ಥೆ ಹೊಂದಿರುವ ಜನರ ಪ್ರಮಾಣ 36% ಕಂಡುಬರುತ್ತೆ. ನಿರಂತರ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಹೊಂದಿರೋ ಜನಸಂಖ್ಯೆ ಪ್ರಮಾಣ ಕಡಿಮೆ 93% ಇದೆ. ಅಪೌಷ್ಟಿಕತೆಯ ಮಕ್ಕಳ ಶೇಕಡಾವಾರು ಪ್ರಮಾಣ ತೂಕ 5ರಿಂದ ಕಡಿಮೆ ಇದು ಅಂದರೆ ಪೌಷ್ಟಿಕತೆ ಕಡಿಮೆ ಇರೋದ್ರಿಂದ ಮಕ್ಕಳ ತೂಕದ ಪ್ರಮಾಣ ಕೂಡ ಕಡಿಮೆ ಇದೆ ಅಂಥೇಳಿ ನಾವು ನೋಡ್ತೀವಿ. ತೂಕ 5ಕ್ಕಿಂತ ಕಡಿಮೆ ಇರುವಂಥ ಮಕ್ಕಳು ಕೂಡ ಎಷ್ಟಪ್ಪ ಅಂದ್ರೆ 43% ಕೂಡ 43.5% ಕೂಡ ಕಂಡು ಬರ್ತಾರೆ. ಈ ಎಲ್ಲ ಕಾರಣಗಳಿಂದ ಏನಾಗತ್ತಪ್ಪ ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಏನಾಗುತ್ತೆ ಬರ್ತಾ ಕಡಿಮೆ ಆಗ್ತಾ ಇದೆ ಅಂಥೇಳಿ ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ 19ನೇ ಪ್ರಶ್ನೆ ಏನೈತಿ ಅಂತಂದ್ರೆ, ಬ್ಯಾಂಕುಗಳಲ್ಲಿ ಖಾತೆಗಳನ್ನು ತೆರೆಯಲು ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸ್ರಿ ಅಂತ ಕೇಳಿದಾರ. ಮೊದಲನೇದು ಅಂದ್ರೆ ನಮ್ಮ ಬ್ಯಾಂಕ್ಗಳಲ್ಲಿ ಯಾವ ರೀತಿ ಖಾತೆಗಳನ್ನು ಓಪನ್ ಮಾಡ್ತೀವಿ, ಎಷ್ಟು ಹಂತಗಳಲ್ಲಿ ಖಾತೆಗಳನ್ನು ಓಪನ್ ಮಾಡೋಕೆ ನಮಗೆ ಅವಕಾಶ ಐತಿ ಅಂತ ಕೇಳಿದಾರೆ. ಒಂದನೇದು ಯಾವ ವಿಧವಾದ ಬ್ಯಾಂಕ್ ಖಾತೆಯನ್ನು ತೆಗೆಯಬೇಕು ಎಂದು ನಿರ್ಧರಿಸೋದು. ಮೊದಲೇ ಪಾಯಿಂಟ್ ಏನಪ್ಪ ಅಂದ್ರೆ ನಾವು ಯಾವ ರೀತಿ ಖಾತೆ ತೆಗಿಬೇಕು ಅಂದ್ರೆ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಖಾತೆ ಮತ್ತು ನಿಶ್ಚಿತ ಅವಧಿಯ ಠೇವಣಿ ಖಾತೆಗಳಲ್ಲಿ ಯಾವುದು ಎಂಬುದನ್ನು ನಿರ್ಧರಿಸಬೇಕು. ಮೊದಲು ನಾವು ಯಾವ ಖಾತೆಯನ್ನು ಓಪನ್ ಮಾಡಕತ್ತೀವಿ, ಉಳಿತಾಯ ಖಾತೆ ತೆಗೆಸ್ತಿರೋ ಅಥವಾ ಚಾಲ್ತಿ ಖಾತೆಯೋ, ಆವರ್ತ ಖಾತೆಯೋ ಅಥವಾ ನಿಶ್ಚಿತ ಅವಧಿ ಠೇವಣಿ ಖಾತೆಯನ್ನು ಇದನ್ನು ತಿಳ್ಕೊಂಡು ಆದ ನೆಕ್ಸ್ಟ್ ಏನು ಮಾಡಬೇಕು ನಾವು ಅಂತಂದ್ರೆ, ನಿಮಗೆ ಯಾವ ಬ್ಯಾಂಕು ಅನುಕೂಲವಾದರೂ ಬ್ಯಾಂಕಿನ ಅಧಿಕಾರಿಯು ಸಂಪರ್ಕಿಸೋದು. ನಿಮಗೆ ಯಾವ ಬ್ಯಾಂಕ್ ಬೇಕಲ್ಲ ಆ ಬ್ಯಾಂಕಿಗೆ ಹೋಗಿ ನೀವು ಏನು ಅಲ್ಲಿ ಮೇಲಧಿಕಾರಿಯನ್ನು ಸಂಪರ್ಕಿಸಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ, ಪ್ರಸ್ತಾವನೆ ಅರ್ಜಿ ಖಾತೆ ತೆರೆಯುವ ಲೆಕ್ಕದ ನಮೂನೆಯನ್ನು ತುಂಬಿ ವೈಯಕ್ತಿಕ ವಿವರವಿರುವ ಅರ್ಜಿ ನಮೂನೆಯನ್ನು ತುಂಬಿ 213 ಮಾದರಿ ಸಹಿ ಮಾಡಿ ಭಾವಚಿತ್ರಗಳನ್ನು ಲಗತ್ತಿಸಬೇಕು. ನೋಡ್ರಿ, ಅರ್ಜಿ ಖಾತೆ ತೆರೆಗೆ ಹೋಗಿ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಅಧಿಕಾರಿನ ಸಂಪರ್ಕದಲ್ಲಿ ಏನು ಮಾಡಬೇಕು, ನಮಗೆ ಆ ನಮೂನೆ ತಗೋಬೇಕು. ಯಾವುದಂದ್ರೆ ನಿಮ್ಮೆಲ್ಲ ವೈಯಕ್ತಿಕ ಇರುವಂಥ ಆ ಖಾತೆಯನ್ನು ಓಪನ್ ಮಾಡೋಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ಅರ್ಜಿಯನ್ನು ತಗೊಂಡು ಅರ್ಜಿಗಳಲ್ಲಿ ತಮ್ಮ ಹೆಸರು, ವೈಯಕ್ತಿಕ ಎಲ್ಲ ವಿವರಗಳನ್ನು ತುಂಬಿ ನಿಮ್ಮ ಭಾವಚಿತ್ರ ಹತ್ತಿಸಿ ಲಗತ್ತಬೇಕು. 2ನೇ. ಇನ್ನು ನೆಕ್ಸ್ಟ್ ಏನು ಮಾಡೋದಪ್ಪ, ಅಪರಿಚಿತ ಉಲ್ಲೇಖಗಳನ್ನು ಕೊಡುವುದು. ನಾವು ಆಯವ್ಯಯ ಬ್ಯಾಂಕಿನಲ್ಲಿ ಈಗಾಗಲೇ ಖಾತೆ ಹೊಂದಿರುವವರು ಗೌರವವಾಗಿ ವ್ಯಕ್ತಿಗಳ ಪರಿಚಯವನ್ನು ಅರ್ಜಿ ನಮೂನೆಯಲ್ಲಿ ನಮೂದಿಸಿ ಅವರ ಸಹಿಗಳನ್ನು ಮಾಡಿಸಬೇಕು. ಅಂತಂದ್ರೆ ಹೆಂಗಪ್ಪ, ಜಮೀನು ಈಗ ಯಾರು ಆ ಬ್ಯಾಂಕಿನಲ್ಲಿ ಆಲ್ರೆಡಿ ಖಾತೆ ಹೊಂದಿರ್ತಾರಲ್ಲ ಅವರು ಒಂದು ಸಹಿ ಮಾಡಿಸಿ ಏನು ಮಾಡೋದು, ಅರ್ಜಿ ಪತ್ರದಲ್ಲಿ ಸಹಿ ಮಾಡಿಸಿ ಕೊಡುವುದು. ನೆಕ್ಸ್ಟ್ ಹೆಂಗಪ್ಪ ಅಂತಂದ್ರೆ, ಬ್ಯಾಂಕು ಖಾತೆ ತೆಗೆಯುವ ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು. ಯಾವ ಖಾತೆಯನ್ನು ತೆಗೆಯಕತ್ತಿರಲ್ಲ ಆ ಖಾತೆಯನ್ನು ನಮೂನೆಯನ್ನು ಏನು ಮಾಡಬೇಕು, ನೀವು ಬ್ಯಾಂಕಿಗೆ ಕೊಡುವುದು. ಆಮೇಲೆ ಅಧಿಕಾರಿಯ ಒಪ್ಪಿಗೆ, ನಾವು ಸಲ್ಲಿಸಿದ ಮಾಹಿತಿ ಎಲ್ಲ ರೀತಿಯಲ್ಲೂ ಸಮಂಜಸವಾಗಿದೆ ಇಲ್ಲ ಅಂತ ಅಧಿಕಾರಿ ಒಪ್ಪಿಗೆ ಕೊಟ್ಟ ನಂತರ ಏನು ಮಾಡ್ತಾರೆ ಎಂದು ಮನವರಿಕೆಯಾಗಿ ಖಾತೆ ತೆರೆಯಲು ಅನುಮತಿಯನ್ನು ಕೊಡ್ತಾರೆ. ಇದೆಲ್ಲ ಸರಿ ಇದೆ ಅಂತಂದಮೇಲೆ ನಮಗೆ ಅನುಮತಿ ಸಿಗುತ್ತೆ. ನೆಕ್ಸ್ಟ್ ಏನಂದರೆ, ಪ್ರಾರಂಭಿಕ ಠೇವಣಿ, ನಿಗದಿತ ಪ್ರಾರಂಭಿಕ ಠೇವಣಿಯನ್ನು ಚಲನ ಭರ್ತಿ ಮಾಡಿ ಬ್ಯಾಂಕಿಗೆ ಸಲ್ಲಿಸಿ ನಂತರ ತಮ್ಮ ಹೆಸರಿನ ಖಾತೆಯನ್ನು ಬ್ಯಾಂಕಿನಲ್ಲಿ ತೆಗೆಯುವುದು. ಈ ರೀತಿ ನೋಡ್ರಿ, ಒಂದು ಖಾತೆಯನ್ನು ತೆಗಿಬೇಕಾದ್ರೆ ಇಷ್ಟು ಹಂತಗಳದ, ಒಟ್ಟು 7 ಹಂತಗಳಲ್ಲಿ ನಾವು ಏನು ಮಾಡ್ಬೋದು, ಖಾತೆಗಳನ್ನು ತೆಕ್ಕೋಬೋದು. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದಾರಪ್ಪ ಅಂತಂದ್ರೆ, ವ್ಯವಹಾರದಲ್ಲಿ ಲೆಕ್ಕ ಬರಹದ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ. ವ್ಯವಹಾರದ ಲೆಕ್ಕ ಬರಹದ ಪ್ರಾಮುಖ್ಯತೆ ಏನು ಅಂತ, ದೇಯಕ ಆಗಾರ ಹೇಗೆ ಮುಖ್ಯವೋ ವ್ಯಾಪಾರಕ್ಕೆ ಲಾಭ ಮುಖ್ಯವಾಗಿದೆ ಅಂತ WCF ಹಾಟ್ಲಿ ಅವರು ಹೇಳ್ತಾರೆ. ಇದು ಪ್ರಾಮುಖ್ಯತೆ ಏನಪ್ಪ
ವ್ಯಾಪಾರದ ವಹಿವಾಟುಗಳಾದ ವಸ್ತುಗಳ ತಯಾರಿಸುವುದು, ಕೊಳ್ಳುವುದು, ಮಾರುವುದು, ಕೆಲವು ಆಯವ್ಯಯಗಳನ್ನು ಗಳಿಸುವುದು, ವೆಚ್ಚಗಳನ್ನು ಮಾಡುವುದು, ಲಾಭಗಳನ್ನು ತಡೆಯುವುದು, ನಷ್ಟಗಳನ್ನು ಅನುಭವಿಸುವುದು ಮುಂತಾದವುಗಳಾಗಿರ್ತಾವಂತ ಹೇಳಿ ನೋಡ್ಬೋದು. ಒಂದು ನಿರ್ದಿಷ್ಟ ಅವಧಿಗೆ ವ್ಯಾಪಕ ಸಂಘಟನೆಯು ಗಳಿಸಿದ ನಿವ್ವಳ ಲಾಭ ಎಷ್ಟು, ಅನುಭವಿಸಿದ ನಷ್ಟ ಎಷ್ಟು ಎಂಬುದು ತಿಳಿದುಕೊಳ್ಳುವುದು ಅವಶ್ಯಕವಾಗಿರುತ್ತದೆ. ನಾವು ಏನು ಮಾಡ್ತೀವಿ, ಒಂದು ನಿರ್ದಿಷ್ಟ ಅವಧಿಗೆ ವ್ಯಾಪಾರ ಸಂಘಟನೆ ಸ್ಥಾಪಿಸಿದೆ ಅಂದರೆ ನಿವ್ವಳ ಲಾಭ ಎಷ್ಟು, ಅನುಭವಿಸಿದ ಲಾಭ ಎಷ್ಟು ಎಂಬುದನ್ನು ಅದನ್ನು ತಿಳ್ಕೊಳ್ಳೋದು ಅವಶ್ಯಕ ಆಗಿರುತ್ತೆ. ಇದರಿಂದ ಬರಬೇಕಾದ ಹಣ ಎಷ್ಟು ಮತ್ತು ಇದರಿಗೆ ಕೊಡಬೇಕಾದ ಹಣ ಎಷ್ಟು ಎಂಬುದು ತಿಳಿದುಕೊಳ್ಳಬೇಕಾಗಿರ್ತದೆ. ಇವೆರಡಕ್ಕೂ ಲೆಕ್ಕ ಬದಿಡೋದಕ್ಕಾಗುತ್ತೆ. ಇನ್ನು ನೆಕ್ಸ್ಟ್, ಹಲವಾರು ವಹಿವಾಟುಗಳನ್ನು ನಡೆಸುವ ಒಂದು ವ್ಯಾಪಾರ ಸಂಸ್ಥೆ ವಹಿವಾಟುಗಳ ಪರಿಣಾಮವನ್ನು ತಿಳಿದುಕೊಳ್ಳಲು ಬೇರೆ ಬೇರೆಯಾಗಿ ಲೆಕ್ಕಗಳನ್ನು ಬರೆದಿಡಲಾಗುತ್ತದೆ. ಒಂದು ವ್ಯಾಪಾರದ ಸಂಸ್ಥೆ ಸರಕುಗಳು ಮಾರಿದಷ್ಟು, ಕೊಂಡಿದ್ದಷ್ಟು, ಅದರಿಂದ ಬಂದ ಲಾಭ ಎಷ್ಟು, ಯಾರು ಎಷ್ಟೆಷ್ಟು ಹಣ ಕೊಡಬೇಕು ಮುಂತಾದವನ್ನು ತಿಳಿದುಕೊಳ್ಳಬೇಕಾದ ಲೆಕ್ಕ ಬರಹದ ಅವಶ್ಯಕವಾಗಿರುತ್ತದೆ ನಮಗೆ ಅಂತ ಹೇಳ್ತಾರೆ. ಪ್ರತಿಯೊಂದು ವಿಭಾಗಕ್ಕೆ ಲೆಕ್ಕ ಬರಹ ಅತಿ ಮುಖ್ಯವಾಗಿರಬೇಕು. ಏನಪ್ಪ ಅಂತಂದರೆ ನಾವು ಯಾವುದೇ ವ್ಯಾಪಾರ ಮಾಡತ್ತಿದ್ದೀವಿ ಅಂದರೆ ಏನು ಮಾಡೋದಕ್ಕೆ ಕಂಪಲ್ಸರಿ ವ್ಯಾಪಾರ ಲೆಕ್ಕ ವ್ಯವಹಾರದ ಬರೆದಿಡುವಂಥ ರೂಢಿಯನ್ನು ನಾವು ಮಾಡ್ಕೋಬೇಕಾಗತ್ತಾ. ಎಲ್ರಿಗೂ ಈ ಪ್ರಶ್ನೆಗಳು ಇಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಎಲ್ರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ, ಇವತ್ತು ಒಟ್ಟು ನಾವು ಎಷ್ಟಪ್ಪ ಅಂದರೆ 20 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.